ಪ್ರಕೃತಿಲಿರ್ತಕ್ಕಂಥದ್ದು ಸಂಸ್ಕೃತಿ ಆಗುತ್ತೆ, ಒಳ್ಳೆ ಶಿಲ್ಪಿ ಕೈಗೆ ಸಿಕ್ಕಿದಾಗ. ಅದೇ ಹೊಡೆದು ಹಾಳು ಮಾಡೋದು ಒಂದು ವಿಕೃತಿ ಆಗುತ್ತೆ. ಹಾಗಾಗಿ ಅವರು ಹಲವರ ಹಿರಿಯರ ಮಾರ್ಗದರ್ಶನದ ಈ ಶಾಲೆಗೆ ಬಂದು ಸೇವೆ ಸಲ್ಲಿಸಿದ್ದಾರೆ. ನಮ್ಮೆಲ್ಲರಿಗೂ ಒಡನಾಡಿಯಾಗಿ ಅವರು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿದ್ದರಿಂದ ಅವರು ಕೃಷಿ ಬಗ್ಗೆ, ಗಿಡ ಮರಗಳ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ನಾವು ಈ ತೋಟ ಮಾಡೋಕ್ಕೊಂದು ಪ್ರೇರಣೆ ಆಯಿತು. ಈ ನಮ್ಮೆಲ್ಲರ ಜೊತೆಗೆ ಸಹಕಾರದಿಂದ ಈ ಶಾಲೆ ಅದ್ಭುತವಾಗಿ ಇವತ್ತು ಒಳ್ಳೆ ಕ್ಯಾಂಪಸ್ ಆಗಿ ತುಂಬ ನೋಡೋರಿಗೆಲ್ಲರಿಗೂ ಹಿಂದೆ ಇದ್ದಂಥ ಮಾಧವ ಶಾಲೆಗೂ ಈಗಿರ್ತಕ್ಕಂಥ ಮಾಧವ ಶಾಲೆಗೂ ಸಾಕಷ್ಟು ಬದಲಾವಣೆ ಆಗೋದಕ್ಕೆ ಅವರು ಕೊಡುಗೆನೂ ಇದೆ. ಪಾಸ್ಔಟ್ ಆಗಿದ್ದು ನಮಗೆ ಆಗಿನ 2012 ಬ್ಯಾಚಲ್ಲಿ ನಾವು 7th ಓದಬೇಕಾದ್ರೆ ಏನೋ ಒಂದು ಸ್ಪೋರ್ಟ್ಸ್ ಇದೆ ಅಥವಾ ಖೋ ಖೋ, ಕಬಡ್ಡಿ ಆ ಥರದ್ದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ಮಾಧವಪ್ಪ ಗುರೂಜಿ. ಇವ್ರು ಬಿಟ್ಟರೆ ಬೇರೆ ಎಲ್ಲ ಬರೀ ಓದೋದ್ರಲ್ಲಾಗಿರ್ಬೋದು ಅದರಲ್ಲಿ ಜಾಸ್ತಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ವಿ. ಇದ್ರ ಜೊತೆಗೆ ಸ್ಪೋರ್ಟ್ಸು ತುಂಬಾ ಮುಖ್ಯ ಅಂತ ಹೇಳ್ಬಿಟ್ಟು ಎಷ್ಟೊಂದು ಇದು ಸ್ಪೋರ್ಟ್ಸ್ ಈವೆಂಟ್ಸ್ಗೆಲ್ಲ ನಮ್ಮನ್ನು ಅಟೆಂಡ್ ಮಾಡಿಸಿದ್ರು. ಅದರಿಂದ ತುಂಬಾ ಹೆಲ್ಪ್ ಆಯಿತು ನಮಗೆ ಮುಂದಿನ ಫ್ಯೂಚರ್ಸಲ್ಲಿ. ಇವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಇವರ ಸೇವಾ ಅವಧಿಯಲ್ಲಿ ಮಕ್ಕಳಿಗೆ ಕ್ರೀಡೆಯಲ್ಲಿ ಉತ್ತಮ ತರಬೇತಿ ನೀಡಿ ಹೋಬಳಿ, ತಾಲೂಕು, ಜಿಲ್ಲೆ, ವಿಭಾಗ ಮತ್ತು ರಾಜ್ಯ ಮಟ್ಟದವರೆಗೆ ಶಾಲಾ ಕೀರ್ತಿಯನ್ನು ಕೊಂಡೊಯ್ದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಶಾಲಾ ತೋಟಕ್ಕೆ ತಮ್ಮ ಪರಿಶ್ರಮವನ್ನು ನೀಡಿ ಉತ್ತಮ ತೋಟವನ್ನು ಬೆಳೆಸಿರುತ್ತಾರೆ. ಇವರ ಸೇವೆಯು ನಮಗೆಲ್ಲರಿಗೂ ತೃಪ್ತಿಯನ್ನು ತಂದಿರುತ್ತದೆ. ಇವರ ನಿವೃತ್ತಿ ಜೀವನವು ಸುಖ, ಶಾಂತಿ, ನೆಮ್ಮದಿಯಾಗಿದೆ ಎಂದು ನಾವು ಪ್ರಾರ್ಥಿಸಿಕೊಳ್ತೇವೆ. ಅವರಿಂದ ನೋಡಿದಂಥ ಅನೇಕ ಒಳ್ಳೆಯ ಸಂಗತಿಗಳನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳೋಣ ಅಂತ. ಏಕೆಂದರೆ ಇದು ಸಾರ್ವಜನಿಕ ಸಮಾರಂಭ ಥರ ಆದರೆ ಒಬ್ಬರು ಹೇಳ್ತಾರೆ, ಇನ್ನೆಲ್ಲ ಕೇಳ್ಕೊಂಡು ಹೋಗೋದಾಗ್ತದೆ. ಇದು ಇಲ್ಲಿ ಸೇರಿದೀವಲ್ಲ, ಎಲ್ಲರಿಗೂ ಒಂದು ಅವಕಾಶ. ಆ ಮನುಷ್ಯನಲ್ಲಿ ನೋಡಿದಂತಹ ಸದ್ಗುಣಗಳನ್ನು ಒಂದು ಸಾರಿ ನಿಮಗೂ ಹೇಳಬೇಕು ಅಂತ ಅನ್ನಿಸ್ತಾ ಅವಕಾಶ ವಂಚಿತರಾಗಬಾರದಲ್ಲ ಅಂಥೇಳಿ ನಾನು ಈ ಥರ ಎಲ್ಲರಿಗೂ ಒಂದು ಅವಕಾಶ ಸಿಗಲಿ ಅಂತ ಹೇಳಿ ಇಲ್ಲಿ ನಾನು 10 ವರ್ಷ ಶಾಲೆ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ. ಮಾದೇವಪ್ಪ ಗುರೂಜಿ ಜೊತೆಗೆ ನಾನು 2006ರಿಂದ ಹಿಡಿದು 2016ವರೆಗೂ ಕಾರ್ಯನಿರ್ವಹಿಸಿದ್ದೀನಿ. ಅವ್ರ ಜೊತೆ ನಾವು ಕೆಲಸ ಮಾಡಿ ನಮಗೆ ಇಲ್ಲಿ ಒಂದು ಕುಟುಂಬದ ಥರ ಇತ್ತು. ನಾವು ಯಾವತ್ತೂ ಇದನ್ನು ಶಾಲೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಇಲ್ಲಿ ವಾತಾವರಣ ಅಷ್ಟು ಚೆನ್ನಾಗಿತ್ತು ಅಂದರೆ ನಮ್ಮ ಮಧ್ಯೆ ಬಾಂಧವ್ಯ ಆ ಥರ ಇತ್ತು. ಅದಕ್ಕೆ ಮಾದೇವಪ್ಪ ಗುರೂಜಿ ನಮ್ಗೆ ಹೆಂಗಿದ್ರು ಅಂದರೆ ಮನೆಯಲ್ಲಿ ಒಬ್ಬರು ಹಿರಿಯರಿದ್ದಂಗೆ ನಮಗೆ ದೊಡ್ಡವ್ರ ಥರ ಇದ್ದರು. ಏನೇ ಒಂದು ಮಾರ್ಗದರ್ಶನ ಬೇಕಾದರೂ ಹೇಳೋರು, ಹಂಗಲ್ಲಮ್ಮ ಹಿಂಗಲ್ಲಮ್ಮ ಅಂತ. ಆಮೇಲೆ ನಾನು 7th ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ ಆದಾಗ ಮಕ್ಕಳಿಗೆಲ್ಲ ಸ್ಪೋರ್ಟ್ಸ್ಗೆ ಅಲ್ಲೆಲ್ಲ ಟ್ರೈನಿಂಗ್ ಕೊಡೋಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ಸ್ಪೋರ್ಟ್ಸ್ಗೆ ಹೋದಾಗಂತೂ ಮ್ಯಾಚಲ್ಲಂತೂ ಸಖತ್ತು ನಮಗೆ ಆಟದಲ್ಲಿ ಅಷ್ಟು ಥ್ರಿಲ್ ಇರುತ್ತೆ ಅಂತ ಅಂದಿದ್ದೆ ಮಾದೇವಪ್ಪ ಗುರೂಜಿ ಮಕ್ಕಳನ್ನ ಕರ್ಕೊಂಡು ಹೋದಾಗ, ನಾವು ಅವ್ರ ಜೊತೆಗೆ ಹೋದಾಗ ನಮಗೆ ಅಷ್ಟು ಖುಷಿ ಅನ್ಸೋದು.